Hi guys, welcome back to my YouTube channel. After a long time ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಇರೋದ್ರಿಂದ ವ್ಲಾಗ್ ಮಾಡ್ತಿರ್ಲಿಲ್ಲ. ಇವಾಗ ಈ ವ್ಲಾಗ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನನ್ನ ಮಗು ನಾಮಕರಣ ಇನ್ನೇನು ಹತ್ರ ಬರ್ತಿದೆ. ಸೊ ಅದ್ರ ಪ್ರಿಪ್ರೇಷನ್ ಎಲ್ಲ ಮಾಡ್ತೀವಲ್ಲ, ಅದು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ನಾಮಕರಣದ್ದು ಇನ್ವಿಟೇಷನ್ ಬಂದಿದೆ. ಸೊ ಇವಾಗ ಪೂಜೆ ಎಲ್ಲ ಆಗಿದೆ. ನೆಕ್ಸ್ಟ್ ಇದನ್ನೇನಿದ್ರು ಕೊಡೋದು. ಫುಡ್ ಮೆನ್ಯೂ ಕೂಡ ರೆಡಿ ಇದೆ. ಇದು ಪಾರ್ಟಿ ಹಾಲಲ್ಲಿ ನೇಮ್ ರಿವೀಲಿಂಗ್ಗೋಸ್ಕರ ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಆಗಿದೆ. ಇದು ಬಾಕ್ಸಸ್ ಆರ್ಡರ್ ಮಾಡಿದ್ವಿ. ಸೊ ಈ ಬಾಕ್ಸಸ್ನೆಲ್ಲ ಅನ್ಪ್ಯಾಕಿಂಗ್ ಮಾಡ್ತಿದ್ದಾರೆ ನಮ್ಮ ಹುಡುಗರು. ಸೊ ಈ ಬಾಕ್ಸಸ್ ಏನಕ್ಕೆ ಅಂದರೆ, ಒಂದು ಕಡೆ ನಾಮಕರಣ ಮಾಡಿದರೆ ತಾಯಿ ಮನೆಯವರು ಅಂದರೆ ನಮ್ಮಮ್ಮ ಮನೆ ಕಡೆಯವರು ಬಾಕ್ಸಲ್ಲಿ ಅದೇನೋ ಚರ್ಪು ಅಂತ ಮಾಡಿ ಕೊಡ್ತಾರಂತೆ. ಸೊ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬೆಲ್ಲ, ಎಳ್ಳು ಆ್ಯಂಡ್ ಇದು ಕಡಲೆಪಪ್ಪು, ಕಡಲೆ ಬೀಜ ಅದನ್ನೆಲ್ಲ ಹುರ್ಕೊಂಡು ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಕೊಡೋದು. ಸೊ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಬಾಕ್ಸ್ಗೆ ಒಂದೊಂದೇ ಹಾಕ್ತಿದ್ದಾರೆ. ಇದರಲ್ಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಸೊ ಇವಾಗ ನಮ್ಮ ಡ್ಯಾಡಿ ಅದನ್ನು ನೀಟಾಗಿ ಒಂದು ಬ್ಯಾಗ್ ಒಳಗಡೆ ಜೋಡಿಸಿ ಬ್ಯಾಗ್ಸ್ನ ಹಂಗೆ ಪಾರ್ಟಿಯಲ್ಲಿ ತೊಗೊಂಡೋಗೋಕೆ ಸರೋಗುತ್ತೆ ಅಂತ. ಇವಾಗಷ್ಟೇ ನಮ್ಮ ಅಣ್ಣ, ಅದಕ್ಕೆ ಮತ್ತು ಅವ್ರ ಮಗಳು, ನನ್ನ ಸೊಸೆ ಊರಿಂದ ಬಂದಿದ್ದಾರೆ. ಸೊ ಅವಳು ಮಗುಗೋಸ್ಕರ ಗಿಲ್ಕಿ ಏನೋ ತಂದಿದ್ದಾಳೆ, ಗಿಫ್ಟ್ ಅಂತೆ. ಸೊ ಅವನಿಗೆ ಇವಾಗ ಆಟಾಡ್ಸೋಕ್ಕೆ ಇದು ಮಾಡ್ತಿದ್ದಾಳೆ. ಇಲ್ಲಿ ಅತ್ತೆ ಅಳಿಯ ಇಬ್ಬರು ಫುಲ್ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಇಲ್ಲಿ ಅವ್ರ ಅತ್ತೆ ಲಾಸ್ಟ್ ಟೈಮ್ ಬಂದಾಗ ಅವನಿಗೆ ಅವರ ಅದು ಡ್ರೀಲ್ ಹೇಳ್ಕೊಟ್ಟಿರು. ಸೊ ಇವಾಗ ಅದನ್ನೇ ಮತ್ತೆ ಅವನ ಕೈಲಿ ಮಾಡಿಸ್ತಿದ್ದಾರೆ. ನಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾವಳೆ. ನನ್ಗೆ ಹೊಟ್ಟೆ ಒರ್ಸೋಕ್ಕೆ ಬಜ್ಜಿ ಮಾಡ್ತಾ ಇದ್ದಾರೆ ಅದಕ್ಕೆಮ್ಮ. ನಂದು ಸೇರಿಸಿ ನೀವೆಲ್ಲ ತಿನ್ನೋಣ ಅಂತನಾ? ಹಾಂ ಹಾಂ, ಕಾಂಬಿನೇಷನ್ಗೆ. ಇಲ್ಲಿ ನೀವು ಬಜ್ಜಿ ತಿನ್ನಿ, ಅಲ್ಲಿ ಹುಡುಗರು ಮಾವಿನ ಹಣ್ಣು ಹಚ್ಕೊಂಡು ತಿಂತವ್ರೆ. ತಿಂದು ಅದು ಎಷ್ಟು ಇಷ್ಟ ಅದೇನು ತಿಂತಾರೆ ನೋಡಿ. ಇಲ್ಲಿ ನಮ್ಮಮ್ಮ ಹೊಟ್ಟೆ ಹೊಸ ಮಾವಿನ ಹಣ್ಣು ನನ್ನ ಮುಂದೆ ತೊಗೊಂಡು ತಿಂತವ್ರೆ. ಹುಡುಗಿರು ಎಷ್ಟೇ ಶಾಪಿಂಗ್ ಮಾಡಿದ್ರು ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತ ಫ್ಯಾನ್ಸಿ ಸ್ಟೋರಿಗೆ ಬಂದೇ ಬರ್ತೀವಿ. ಸೊ ಇವಾಗ ನಮ್ಮದು ಕೂಡ ಹಂಗೆ ಆಗಿದೆ. ಹಂಗೆ ಪಾರ್ಲರ್ ಕಡೆನೂ ಸ್ವಲ್ಪ ಕೆಲಸ ಇತ್ತು ಅಂತ ಪಾರ್ಲರ್ಗೆ ಹೋಗಿದ್ವಿ. ಸೊ ನೆಕ್ಸ್ಟ್ ಇವಾಗ ನಾವು ಬಟ್ಟೆ ಶಾಪಿಗೆ ಬಂದಿದ್ದೀವಿ. ನಮ್ಮ ಅದಕ್ಕೆ ಮಗುಗೆ ಬಟ್ಟೆ ತೊಗೊಬೇಕು ಅಂದರು. ಸೊ ಅದಕ್ಕೆ ಬಟ್ಟೆ ಶಾಪಿಗೆ ಬಂದಿದ್ದೀವಿ. ಪೂಜೆಗೆ ಹೂವು ಎಲ್ಲ ತಂದಿದ್ದೀವಿ, ತೋರಣ ಎಲ್ಲ ಕಟ್ಟಿ ರೆಡಿ ಮಾಡೋದಕ್ಕೆ. ಇದು ನನ್ನ ಔಟ್ಫಿಟ್ಟು. ನೇಮ್ ರಿವೀಲಿಂಗ್ ಮಾಡೋ ಟೈಮಲ್ಲಿ ಇದನ್ನು ನಾನು ವೇರ್ ಮಾಡ್ತೀನಿ. ಪೂಜೆಗೆ ಬೇರೆ ಸ್ಯಾರಿ ಉಟ್ಕೊತೀನಿ. ಆ್ಯಂಡ್ ಇವಾಗ ನನ್ನ ಮಗುಗೂ ಕೂಡ ನಾನು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅವನಿಗೆ ಹಗ್ಗೀಸು, ರ್ಯಾಷಸ್ ಕ್ರೀಮು, ಅವನ ಬಟ್ಟೆ ಎಲ್ಲ ಇಟ್ಕೊತಾ ಇದ್ದೀನಿ. ನನ್ನ ಮಗು ಮಲಗಿರೋದ್ರಿಂದ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಇಲ್ಲಿ ಅವರಪ್ಪ ಕೂಡ ಅವನ ಜೊತೆ ಮಲಗಿದ್ದಾರೆ. ಆ್ಯಂಡ್ ಮೆಹಂದಿ ಕೂಡ ಆರ್ಡ್ರ್ ಮಾಡಿದ್ವಿ. ಮೆಹಂದಿ ನನ್ನ ಫ್ರೆಂಡ್ಗೆ ಹೇಳಿದ್ವಿ. ಸೊ ಅವ್ರು ಕೂಡ ಬಂದು ಮೆಹಂದಿ ಹಾಕಿದ್ದಾರೆ. ನಮ್ಮ ಮಗುಗೆ ಏನಂತ ಹೆಸರಿಟ್ವಿ ಅಂತ ನಿಮಗೂ ಕುತೂಹಲ ಇದೆಯಾ? ಪಾರ್ಟ್ 2 ಅಲ್ಲಿ ನಮ್ಮ ಮಗುಗೆ ಏನಂತ ಹೆಸರಿಟ್ವಿ ಅಂತ ರಿವೀಲ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.